ಪಿಎಂ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪ ಕೇಳಿಬರ್ತಾ ಇದೆ. ಸಸ್ಪೆಂಡ್ ಮಾಡುವಂತೆ ಬಿಜೆಪಿ ನಾಯಕರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯನ್ನ ಟೀಕಿಸೋ ಬರದಲ್ಲಿ ದೇಶದ್ರೋಹಿ ಅಂತ ನಜೀರ್ ಹೇಳಿರ್ತಾರೆ. ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ದೂರನ್ನ ಕೂಡ ದಾಖಲಿಸಲಾಗಿದೆ. ಪಿಎಂ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪ ಏನಿದೆ, ಹೇಳಿಕೆ ಕೊಟ್ಟಂತಹ ನಜೀರ್ನ ಸಸ್ಪೆಂಡ್ ಮಾಡುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಬಿಜೆಪಿ ಟೀಕಿಸೋ ಬರದಲ್ಲಿ ದೇಶದ್ರೋಹಿ ಅಂತ ನಜೀರ್ ಹೇಳಿರುವಂತದ್ದು. ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ದೂರು ದಾಖಲಿಸಲಾಗಿದೆ. ಕಾಂಗ್ರೆಸ್ ನಾಯಕನ ವಿರುದ್ಧ ಕೇಸರಿ ಪಾಳೆಯ ಸಿಡಿದೆದ್ದಿದೆ. ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಸಭಾಪತಿ ಹೊರಟ್ಟಿಗೆ ದೂರನ್ನ ಕೂಡ ನೀಡಲಾಯಿತು. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ದೂರನ್ನ ಸಲ್ಲಿಸಿ ಆಗಿರುವಂತದ್ದು. ಇನ್ನು ಕಲಾಪ ಮುಕ್ತಾಯದ ವೇಳೆ ಪರಿಷತ್ನಲ್ಲಿ ಗದ್ದಲ ಕಿತ್ತಾಟ ಶುರುವಾಗಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ದೂರನ್ನ ಕೂಡ ಸಲ್ಲಿಸಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ವಾದ ಆಗುತ್ತೆ ಸದನದಲ್ಲಿ. ಅದಾದ ನಂತರ ದೂರನ್ನ ದಾಖಲಿಸಿರುವಂತದ್ದು. ಸಭಾಪತಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಸದನದಲ್ಲಿ ಕಿತ್ತಾಟ ಶುರುವಾಗಿರುವಂತದ್ದು. ಯಾಕೆ ಅಂತ ನೋಡುತ್ತಾ ಹೋಗೋದಾದ್ರೆ, ಪ್ರಧಾನಮಂತ್ರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಸದಸ್ಯ ನಜೀರ್ ಅಹಮದ್ ನೀಡಿರುವಂತದ್ದು. ಬಿಜೆಪಿಯನ್ನ ಟೀಕಿಸುವಂತ ಭರದಲ್ಲಿ ದೇಶದ್ರೋಹಿ ಪ್ರಧಾನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಜೀರ್. ಆಗ ಶುರುವಾಗುತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರುವಂತದ್ದು ಬಿಜೆಪಿಯವರು. ಇನ್ನು ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ವಿರುದ್ಧ ದೂರನ ಕೂಡ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇದಾಗಲೇ ಆಗಿರುವಂತದ್ದು. ವಿಧಾನ ಪರಿಷತ್ನಲ್ಲಿ ಗದ್ದಲ ಕಿತ್ತಾಟ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿಗರನ್ನ ಟೀಕಿಸೋ ಭರದಲ್ಲಿ ಪ್ರಧಾನಮಂತ್ರಿಯವರನ್ನ ದೇಶದ್ರೋಹಿ ಅನ್ನುವಂತ ಪದವನ್ನ ಬಳಸಿ ಟೀಕಿಸಿರುವಂತದ್ದು. ಅವಹೇಳನಕಾರಿ ಹೇಳಿಕೆಯನ್ನ ಮಾಡಿರುವಂತಹ ಆರೋಪ ಈಗಾಗಲೇ ದೂರನ್ನ ಕೂಡ ದಾಖಲಿಸಿರುವಂತದ್ದು. ನಜೀರ್ ಅಹಮದ್ ವಿರುದ್ಧ ಬಿಜೆಪಿ ದೂರನ್ನ ನೀಡಿದೆ. ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡ್ತಾರೆ ಮಾತಿನ ಭರದಲ್ಲಿ. ಈಗ ಕೇಸರಿ ಪಾಳೆಯ ಸಿಡಿದೆದ್ದಿದೆ ನಜೀರ್ ಅಹಮದ್ ವಿರುದ್ಧ. ಪ್ರಧಾನಿಯ ಕಾಲು ಧೂಳಿಗೂ ನಜೀರ್ ಅಹಮದ್ ಸಮರಲ್ಲ. ವಿಧಾನಸೌಧದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾರೆ. ಸಭಾಪತಿಗಳು ಅದನ್ನ ಕಡತದಿಂದ ಕ್ಷಮೆ ಕೇಳಿ ಅಂದ್ರೂ ಕೂಡ ಇನ್ನೂ 10 ಬಾರಿ ಘೋಷಣೆಯನ್ನ ಕೂಗ್ತಾರೆ. ಪ್ರಧಾನಿಯ ಕಾಲ್ ಧೂಳಿಗೂ ಕೂಡ ನಜೀರ್ ಅಹಮದ್ ಸಮ ಆಗಿಲ್ಲ. ವಿಧಾನಸೌಧದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಭಾಪತಿಗೂ ಕೂಡ ಅದನ್ನ ಕಡತದಿಂದ ತೆಗೆದುಹಾಕಿ ಅಂತ ಕ್ಷಮೆ ಕೇಳಿ ಅಂದ್ರೂ ಕೂಡ 10 ಸಲ ಅದೇ ಘೋಷಣೆಯನ್ನ ಕೂಗುವಂತದ್ದು. ನಜೀರ್ ಅಹಮದ್ ಪ್ರಧಾನ ಮಂತ್ರಿ ಅವರಿಗೆ ಸಮವಾಗಿ ಇಲ್ಲ, ಅವ್ರ ಕಾಲ್ ಧೂಳಿಗೂ ಕೂಡ ಸಮ ಇಲ್ಲ. ಎಷ್ಟು ಧೈರ್ಯ ಇವ್ರಿಗೆ ಈ ರೀತಿಯಾಗಿ ಮಾತನಾಡೋದಕ್ಕೆ ಅವ್ರ ವಿರುದ್ಧವಾಗಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕ್ಷಮೆ ಕೇಳಿ ಅಂತ ಕೇಳ್ಕೊಂಡ್ರು ಕೂಡ 10 ಸಲ ಅದೇ ಘೋಷಣೆಯನ್ನ ದೇಶದ್ರೋಹಿ ಅಂತ ಏನ್ ಹೇಳಿದ್ರು 10 ಸಲ ಅದೇ ರೀತಿಯಾಗಿ ರಿಪೀಟ್ ಮಾಡುವಂಥದ್ದು. ಕ್ರಮ ಆಗ್ಲೇಬೇಕು, ನಜೀರ್ ಅಹಮದ್ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಪಟ್ಟು ಹಿಡಿತಾ ಇರುವಂತದ್ದು ಛಲವಾದಿ ನಾರಾಯಣ ಸ್ವಾಮಿ ಅವರು.
ಈಗ ವಿಶೇಷತೆ ಇರ್ತಕ್ಕಂಥದ್ದು ಏನಂದ್ರೆ, ನಾವು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡ್ತದೆ ಅನ್ನೋ ರೀತಿಯಲ್ಲಿ ಹಣ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅದನ್ನ ನಾನು ಕೇಳೋದು ಧರ್ಮ, ಸರ್ಕಾರದ್ದು ಕೇಳ್ರಿ, ಆದ್ರೆ ನಿಂದಿಸಬೇಡಿ ಅಂತ ನಾವು ಹೇಳಿದ್ದ ಒಂದೇ ಮಾತಿಗೆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ, ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾಡಿ ಮಾತಾಡಬೇಡಿ ಅಂತ ಏನ್ ಮಾತಾಡೋದು, ನಾನು ಹಂಗೆ ಮಾತಾಡೋದು, ಉದ್ದಟತನದಿಂದ ದೇಶದ ಪ್ರಧಾನಮಂತ್ರಿಗಳನ್ನ ಅಪಮಾನಗೊಳಿಸ್ತಕ್ಕಂಥ, ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಈಗ ಸದನದಲ್ಲಿ ಮತ್ತೊಂದು ರೀತಿಯ ಸುದ್ದಿ ಅಥವಾ ಚರ್ಚೆ ಗದ್ದಲಕ್ಕೆ ಕಾರಣ ಆಗ್ತಿದೆ. ರಾಜಕೀಯ ದ್ವೇಷಕ್ಕೆ ಇದೊಂದು ಕಡೆ ಕಾರಣ ಆಗುತ್ತೆ ಅಂತ ಹೇಳಬಹುದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಮೈತ್ರಿ ಇಂದು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಕೂಡ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಪರಿಷತ್ನ ಕಾಂಗ್ರೆಸ್ನ ಸದಸ್ಯರಾಗಿರ್ತಕ್ಕಂತಹ ನಜೀರ್ ಅಹ್ಮದ್ ಅವರು ಬಿಜೆಪಿಯನ್ನ ಟೀಕಿಸುವಂತಹ ಭರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇಶದ್ರೋಹಿ ಅಂತಕ್ಕಂತಹ ಪದವನ್ನು ಕೂಡ ಬಳಕೆ ಮಾಡಿರ್ತಕ್ಕಂಥದ್ದು. ಆ ಒಂದು ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿಯ ಪರಿಷತ್ನ ನಾಯಕರು, ವಿರೋಧ ಪಕ್ಷದ ನಾಯಕರೇ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಗಿರಬಹುದು, ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನ ಎರಡೂ ಪಕ್ಷಗಳ ಪರಿಷತ್ನ ಸದಸ್ಯರು ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಜೀರ್ ಅಹ್ಮದ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ದೇಶದ್ರೋಹಿ ಅಂತಕ್ಕಂಥ ಪದವನ್ನ ಬಳಸಿದ್ದಾರೆ. ಕೂಡಲೇ ಅವ್ರನ್ನ ಪರಿಷತ್ನಿಂದ ಒಂದು ಅಮಾನತ್ ಮಾಡ್ಬೇಕು ಈ ಸದನದಿಂದ ಅನ್ನುವಂಥದ್ದನ್ನು ಕೂಡ ಆಗ್ರಹವನ್ನ ಪಡಿಸಿದ್ರು. ಸಿದ್ದರಾಮಯ್ಯ ಅವರು ಸಹಿತ ಅಲ್ಲೇ ಇದ್ರು. ಆದಾಗ್ಯೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡುವೆ ವಾಕ್ಸಮರ ಕೂಡ ಸೃಷ್ಟಿ ಆಯ್ತು. ಕೂಡಲೇ ಅವರು ಕ್ಷಮೆ ಕೇಳಬೇಕು ಅನ್ನುವಂತ ಆಗ್ರಹಿಸಿದ್ರು. ಆದ್ರೆ ಅವ್ರನ್ನ ಅಮಾನತ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಸದಸ್ಯರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು, ಆಗ್ರಹಿಸಿದ್ರು. ಆದ್ರೆ ಸಭಾಪತಿಗಳು ಯಾವುದೇ ರೀತಿ ತೀರ್ಮಾನವನ್ನ ಕೈಗೊಂಡಿಲ್ಲ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಇತ್ತು, ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಸದಸ್ಯರ ನಡುವೆ ಒಂದಿಷ್ಟು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಯಿತು. ಆದ್ರೆ ಅಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂತಹ H.K. ಪಾಟೀಲ್ರು ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ಸಭಾಪತಿಗಳಿಗೂ ಕೂಡ ಏನು ಬಿಜೆಪಿಯ ಸದಸ್ಯರು ಕೂಡ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಕೂಡಲೇ ನಜೀರ್ ಅಹ್ಮದ್ ಅವರ ವಿರುದ್ಧ ಕ್ರಮ ಜರುಗಿಸಬೇಕು, ಅವ್ರನ್ನ ಅಮಾನತ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಅದಾದ ಬಳಿಕ ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಒಂದಿಷ್ಟು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಅಮಾನತುಗೊಳಿಸಬೇಕು, ಇಲ್ಲ ಅಂತಂದ್ರೆ ನಾವು ನಾಳೆ ಸದನವನ್ನ ನಡೆಸಲಿಕ್ಕೆ ಬಿಡೋದಿಲ್ಲ, ನಾವು ಸದನದ ಬಾವಿಗಳಿಗೂ ಹೋರಾಟವನ್ನ ಮಾಡ್ತೇವೆ, ಸಭಾಪತಿಗಳು ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸಿರ್ತಕ್ಕಂಥದ್ದು. ಗಾಯತ್ರಿ, ಮಾಹಿತಿಗಾಗಿ ಬಸವರಾಜ್. ಒಂದು ನಿಮಿಷ ಹೇಳ್ತೀನಿ ನಾನು, ಕೇಳಿ ನೋಡಿ. ಅದನ್ನ ಕಡತದಿಂದ ತೆಗೆದು ಹಾಕಿದ್ದೀನಿ, ಸರಿಯಾದ ಕ್ರಮ ಅಲ್ಲ, ಕಡತ ತೆಗೆದು ಹಾಕಿದ್ದೀನಿ. ಈಗ ವಿಶೇಷತೆ ಇರ್ತಕ್ಕಂಥದ್ದು ಏನಂದ್ರೆ, ನಾವು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡ್ತದೆ ಅನ್ನೋ ರೀತಿಯಲ್ಲಿ ಹಣ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅದನ್ನ ನಾನು ಕೇಳೋದು ಧರ್ಮ, ಸರ್ಕಾರದ್ದು ಕೇಳ್ರಿ, ಆದ್ರೆ ನಿಂದಿಸಬೇಡಿ ಅಂತ ನಾವು ಹೇಳಿದ್ದ ಒಂದೇ ಮಾತಿಗೆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ, ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾಡಿ ಮಾತಾಡಬೇಡಿ ಅಂತ ಏನ್ ಮಾತಾಡೋದು, ನಾನು ಹಂಗೆ ಮಾತಾಡೋದು, ಉದ್ದಟತನದಿಂದ ದೇಶದ ಪ್ರಧಾನಮಂತ್ರಿಗಳನ್ನ ಅಪಮಾನಗೊಳಿಸ್ತಕ್ಕಂಥ, ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದ ಪ್ರಧಾನಿಯೊಬ್ಬರಿಗೆ
ಅವರ ಕಾಲು ಧೂಳಿಗೂ ಸಮಾನವಲ್ಲದ ಒಬ್ಬ ವ್ಯಕ್ತಿ ನಜೀರ್ ಅಹಮದ್ ರವರು